ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಲ್ಮೆಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಅಧ್ಯಾಯ 2 ತ್ರಿಭುಜಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅಲ್ವ ಮಕ್ಕಳೇ. ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇದೊಂದು ವಿಶೇಷ ಅವಧಿಯಾಗುತ್ತೆ. ತಾವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ತಿಳ್ಕೊಂಡು ಪ್ರಾರಂಭ ಮಾಡೋಣ. ಸಮರೂಪತೆ, ತ್ರಿಭುಜಗಳಲ್ಲಿ ಸಮರೂಪತೆಯನ್ನು ನೋಡ್ತಾ ಇದ್ವಿ. 2 ಗುಣಗಳನ್ನು ನಮಗೆ ಕಲ್ತಿದ್ವಿ ನಾವು. ಅವುಗಳು ಸಮಕೋನೀಯಗಳಾಗಿರುತ್ತೆ ಅಂತಲೂ, ಹಾಗೂ ಪರಸ್ಪರ ಬಾಹುಗಳು, ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿರುತ್ತೆ ಅನ್ನೋ ಒಂದು ಕಲ್ಪನೆಗೆ ನಾವು ಬಂದಿದ್ವಿ. ಲೆಕ್ಕಗಳು ಕೂಡ ಸಾಕಷ್ಟು ಹಿಂದಿನ ತರಗತಿಗಳಲ್ಲಿ ನಾವು ಕೊಟ್ಟಿದ್ವಿ. ಆ ಅಭ್ಯಾಸದ ಲೆಕ್ಕಗಳು, ಇವುಗಳಿಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಎಳೀರಿ ಅಂತ ಹೇಳಿದ್ವಿ. ತಾವೆಲ್ಲ ಎಳೆದು ಇದನ್ನು ವಿಶೇಷವಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಅನ್ನೋ ಒಂದು ಭರವಸೆಯಿಂದ ನಾವು ಇವತ್ತಿನ ಪಾಠಗಳನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಏನು ಹೇಳಿ, ನಾವು ಒಂದು ಹಂತಕ್ಕೆ ಬಂದಿದ್ವಿ, ಒಂದು ಕೋನಗಳ ಬಗ್ಗೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳೇನಾದರೂ ಪರಸ್ಪರ ಸಮವಾಗಿದ್ದರೆ ಆಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತದೆ. ಒಟ್ಟಾರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗೋಗ್ಬಿಡುತ್ತೆ, ಸಿಮಿಲರ್ ಆಗಿಬಿಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ವಿ ಮಕ್ಕಳೇ. ಈ ಹೇಳಿಕೆಯನ್ನೇ ನಾವು ಇನ್ನು ಮುಂದೆ ಕೋನ 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 ನಿರ್ಧಾರಕ ಗುಣ ಅಥವಾ ಪ್ರಮೇಯ ಅಂತಲೂ ಬೇಕಿದ್ದರೆ ನಾವು ಇದನ್ನು ಕರೆಯೋಣ. ಓಕೆ, ಇದನ್ನೇ ನಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮೇಯ 2.3 ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬಂದಿದೆ. ತಾವು ದಯವಿಟ್ಟು ಪುಸ್ತಕವನ್ನು ತಾವು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಮಕ್ಕಳೇ. ಹಾಗಾಗಿ ಈ ಒಂದು ಕೋಕೋ ಪ್ರಮೇಯ ಏನಿದೆ, ನಿರ್ಧಾರಕ ಗುಣ ಏನಿದೆ, ಅದನ್ನು ಇವತ್ತು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಸಾಧನೆ ಮಾಡಬೇಕಾಗಿದೆ ಮಕ್ಕಳೇ. ಹಾಗಾಗಿ ಒಂದು ಚಟುವಟಿಕೆಯಿಂದ ಪ್ರಾರಂಭ ಮಾಡೋಣ. ನೀವು ಸ್ಕೇಲ್ ತಗೊಳ್ತೀರಾ, ಪೆನ್ಸಿಲ್, ಚೂಪಾಗಿರೋ ಪೆನ್ಸಿಲ್ಲು, ಪುಸ್ತಕ ಎಲ್ಲ ತಗೊಳ್ಳಿ, ನಾನು ಹೇಳ್ತಾ ಬರ್ತೀನಿ. ಈ ರೀತಿ ನೀವು ರಚನೆ ಮಾಡ್ತಾ ಬನ್ನಿ ಮಕ್ಕಳೇ. ಹಾಗಾಗಿ ಇದನ್ನು ವಿಶೇಷವಾಗಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಫಸ್ಟು ನಿಮಗೆ ಈ ರೀತಿ ಒಂದು ತ್ರಿಭುಜವನ್ನು ಹಾಕ್ಕೊಳ್ಳೋಣ. ಒಂದು ಜೊತೆ ತ್ರಿಭುಜಗಳು ನೋಡಿ, ಇವೆರಡು ಹೇಗಿದೆ ನೋಡಿ. ಇವೆರಡೂ ಆಕಾರಗಳು ಒಂದೇ ಇರ್ತಕ್ಕಂಥ ಈ ರೀತಿ ತ್ರಿಭುಜಗಳನ್ನು ನಾವು ಹಾಕ್ಕೋಬೇಕು. ಇರಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಈ ಕೋನ ಎ ಎಷ್ಟಿದೆ ಎಂದು ಈ ಚಿತ್ರದಲ್ಲಿ, ಈ ಸಂದರ್ಭದಲ್ಲಿ 80 ಡಿಗ್ರಿ ಇದೆಯಂತೆ ಇದು. ಓಕೆ, ಕೋನ ಡಿ ನೋಡಿ, ಅದು 80 ಡಿಗ್ರಿನೇ ಇದೆಯಂತೆ. ಇನ್ನು ಕೋನ ಬಿ ಸರಿಸುಮಾರು ಒಂದು 45 ಡಿಗ್ರಿ ಅಂತ ಇಟ್ಕೊಳ್ಳಿ. ಕೋನ ಈನು ಅಷ್ಟನ್ನೇ ತೆಗೆದುಕೊಂಬಿಡಿ. ಕಡೆಯದಾಗಿ ಕೋನ ಸಿ ಎಷ್ಟಿರತ್ತೆ ಹೇಳಿ, 55 ಡಿಗ್ರಿ ಇರಲೇಬೇಕಲ್ವ. ಹಾಗಾಗಿ ಕೋನ ಎಫ್ ಇಷ್ಟಿರತ್ತೆ ಅಂದರೆ ಕೋನ ಎಫ್ ಕೂಡ 55 ಡಿಗ್ರಿನೇ ಇರಬೇಕು, ಹೌದಾ? ಹಾಗಾಗಿ ಒಂದು ಕೆಲಸ ಮಾಡಿ, ಇವಾಗ ಈ 2 ತ್ರಿಭುಜಗಳು ಸಮಕೋನೀಯ ಆಗೋಯಿತು ಅನ್ನೋದರಲ್ಲಿ ನಮಗೇನು ಅನುಮಾನವೇ ಇಲ್ಲ. ಇದರ 3 ಕೋನಗಳು ಅದರ 3 ಕೋನಗಳಿಗೆ ಪರಸ್ಪರ ಸಮ ಆಗಿರೋದ್ರಿಂದ ಇವುಗಳು ಸಮಕೋನೀಯ ಆಗೋಯಿತು. ಈಗ ಬಾಹುಗಳ ಕಡೆ ಬರೋಣ. ಸ್ಕೇಲ್ ತಗೊಳ್ಳಿ, ಎ ಬಿ ಯನ್ನು ಅಳತೆ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದನ್ನು 10 ಸೆಂಟಿಮೀಟ್ರ್ ಅಂತ ಊಹಿಸ್ಕೊಳ್ಳೋಣ. ಡಿ ಎನ್ನು 5 ಸೆಂಟಿಮೀಟ್ರ್ ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಎ ಬಿ ಡಿಗಿಂತ ದೊಡ್ಡದಾಗಿದೆ. ಹೌದು, 10 5 ಇದೆ. ಎಷ್ಟು ಪಟ್ಟು ದೊಡ್ಡಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು ಅಂದರೆ ನಾವು ಎ ಬಿ ಅಳತೆಯನ್ನು ಡಿ ಅಳತೆಯಿಂದ ಭಾಗಿಸ್ಬಿಡ್ತೀವಿ. ಭಾಗಿಸಿ ಎಷ್ಟು ಬರುತ್ತೆ ಹೇಳಿ, 5 1 5 2 ಪಟ್ಟಿದೆ. ಡಿ ಅಳತೆ 2 ಪಟ್ಟೇನೇ ಎ ಬಿ ಇದೆ ಅನ್ನೋದನ್ನು ಅರ್ಥ ಆಯಿತು. ಈಗ ಪಾದಗಳ ಕಡೆ ಬರೋಣ. ಪಿ ಸಿ ಪಾದ 12 ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳ್ಳೋಣ. ಇ ಎಫ್ನು ಅಳತೆ ಮಾಡಿ, ಅದು 6 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳಿ. ಹಾಗಾದರೆ ಇ ಎಫಿನ ಬಿ ಸಿ ಎಷ್ಟರಷ್ಟಿದೆ ಅನ್ನೋದು ನೋಡಬೇಕು ಅಂದರೆ ನೋಡಿ, ಅಲ್ಲಿ ಬರ್ತಾ ಇದೆ ಬಿ ಸಿ ಅಳತೆಯನ್ನು ಇ ಎಫಿಂದ ಭಾಗಿಸಿ 6 1 6 2 ಬಂತು.
ಸೊ ಬಿ ಸಿ ಎಷ್ಟಿದೆಯಪ್ಪ ಅಂದರೆ ಇ ಎಫಿನ 2ರಷ್ಟಿದೆ ಅಂತ ಅರ್ಥ ಆಯಿತು. ಕಡೆಯದಾಗಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದಲ್ವಾ, ಎ ಸಿ ಡಿ ಎಫ್ ಹೇಗಿದೆ, ಅದು 2ರಷ್ಟೇ ಬರುತ್ತೀಯಾ ಅಂತ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ಕಾಣುತ್ತೆ ಅಲ್ವಾ ಮಕ್ಕಳೇ? ಹೌದು, ಸ್ಕೇಲ್ ತಗೊಳ್ಳಿ, ಎ ಸಿನ ಅಳತೆ ಮಾಡ್ಕೊಳ್ಳಿ, ಡಿ ಎಫ್ನ ಅಳತೆ ಮಾಡಿ. ನೋಡಿ, ಇದು 8, ಇದು 4 ಹಾಗಾದರೆ ಸಿ ಎನ್ನು ಎಫ್ ಡಿಯಿಂದ ಭಾಗಿಸಿದ್ರೆ ಆಹಾ ಅದು 2ರಷ್ಟೇ ಅಂತ ತೋರಿಸ್ತಾ ಇದೆ. ಹಾಗಾದರೆ ನಾವು ಹೀಗೆ ಹೇಳ್ಬೋದಾ ಮಕ್ಕಳೇ, ನಾವು ಎ ಬಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಸಿ ಎ ಡಿವೈಡೆಡ್ ಬೈ ಎಫ್ ಡಿ ಈಸ್ ಈಕ್ವಲ್ ಟು 2ರಷ್ಟು, 2 ಪಟ್ಟಿದೆ ಅಂತ ಅರ್ಥ ಆಯಿತು. ಅಂದರೆ ಏನು ವಿಚಾರ ಅರ್ಥ ಆಯ್ತು ನಿಮಗೆ ಇವಾಗ? 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತೆ. ಇಂಥ ವಿಚಾರವನ್ನು ಅರ್ಥ ಮಾಡ್ಕೊಂಡ್ವಿ. ಹೀಗೆ ನೀವೇನು ಮಾಡಿ ಒಂದು ಚಿತ್ರವನ್ನು ತಾವು ದಯವಿಟ್ಟು ರಚಿಸ್ಕೊಳ್ಳಿ. ಫಸ್ಟ್ ಪಾದಗಳು ಹೇಳ್ಕೊಳ್ಳಿ, ಒಂದು 12, ಇನ್ನೊಂದು 6 ಹೇಳ್ಕೊಂಬಿಡಿ. ಕೋನ ಮಾಪ ತಗೊಳ್ಳಿ, 45 ಡಿಗ್ರಿ ಹೇಳ್ಕೊಳ್ಳಿ, 55 ಡಿಗ್ರಿ ಹೇಳ್ಕೊಡಿ. 2 ಕಡೆ ಆ ರೀತಿ ಹೇಳ್ಕೊಂಡು ಅದನ್ನು ವಿಸ್ತಾರ ಮಾಡಿಬಿಟ್ರೆ ನಿಮಗೆ ತ್ರಿಭುಜ ಬಂದ್ಬಿಡುತ್ತೆ. ನಂತರದಲ್ಲಿ ನೀವು ಬಾಹುಗಳನ್ನು ಅಳತೆ ಮಾಡಿ ಅವುಗಳಿಗೆ ಅನುಪಾತ ತಗೊಳ್ಳಿ, ಒಂದೇ ಬರುತ್ತಾ ಬೇರೆ ಬೇರೆ ಬರುತ್ತಾ ಅನ್ನೋದನ್ನು ತಾವು ದಯವಿಟ್ಟು ಈ ಒಂದು ಕ್ರಿಯೆಯನ್ನು ಚಟುವಟಿಕೆಯನ್ನು ಮಾಡಬೇಕು ಅಂತ ನಾನು ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ. ಮಕ್ಕಳು, ಈಗ ಇನ್ನೊಂದು ಜೊತೆ ತ್ರಿಭುಜ ನೋಡೋಣ. ಇದು ಲಂಬಕೋನ ತ್ರಿಭುಜಗಳು, ಹೌದಾ? ಹಾಗಾಗಿ ಕೋನಗಳು ಎಷ್ಟಿದೆ ನೋಡ್ಕೊಂಬರೋಣ. ಸರಿ ಸುಮಾರಾಗಿ ಕೋನ ಎಲ್ 30 ಡಿಗ್ರಿ ಇದೆ, ಕೋನ ಟೀನು 30 ಡಿಗ್ರಿ ಇದೆ. ಹಾಗಾಗಿ ಈ ಕೋನ ಬಿ 60 ಆಗಲೇಬೇಕು, ಕೋನ ಹೆಚ್ಚು ಕೂಡ 60 ಡಿಗ್ರಿ ಆಗಲೇಬೇಕು. ಹಾಗಾಗಿ 2 ಲಂಬಕೋನ ತ್ರಿಭುಜಗಳು ಹೇಗಿದೆ ಹೇಳಿ? ಅವುಗಳೆರಡು ಸಮಕೋನೀಯಗಳಾಗಿದೆ. ಈಗ ಸ್ಕೇಲ್ ತಗೋತೀರಾ, ಬಾಹುಗಳನ್ನು ಅಳತೆ ಮಾಡ್ಕೊಂಬರೋಣವಾ? ಅನುರೂಪ ಬಾಹುಗಳನ್ನು ಒಂದೊಂದೇ ಅಳತೆ ಮಾಡ್ಕೊಂಬರೋಣ ಮಕ್ಕಳೇ. ಬಿನನ್ನು ನಾವು ಹೆಚ್ ಎಮ್ಮಿಂದ ಭಾಗಿಸ್ಕೊಳ್ಳಿ, ಒಂದು ಕಡೆ ಇಟ್ಕೊಳ್ಳಿ. ಅದೇ ರೀತಿ ಇ ಎಲ್ ಬಾಹು ಅಳತೆಯನ್ನು ಎಮ್ ಟಿ ಬಾಹುವಿನ ಅಳತೆಯೊಂದೇ ಭಾಗಿಸ್ಕೊಳ್ಳಿ. ಕಡೆಯದಾಗಿ ಎಲ್ ಬಿ ಆ ಬಾಹುವಿನ ಅಳತೆಯನ್ನು ಟಿ ಹೆಚ್ ಬಾಹುವಿನ ಅಳತೆ ಜೊತೆಗೆ ಅದನ್ನು ಭಾಗ ಮಾಡಿ ಒಂದು ಕಡೆ ನೀವು ಇಟ್ಕೊಂಡು ಇವೆಲ್ಲವೂ ಪರಸ್ಪರ ಸಮವಾಗಿದೆಯೇ, ಸಮಾನುಪಾತತೆಯಲ್ಲಿ ಇದೆಯೇ ಇಲ್ಲವೇ ಇದನ್ನು ನೀವೇ ಅಳತೆ ಮಾಡಿ ಮಾಡಬೇಕು. ಹೌದಾ? ಇನ್ನೊಂದು ಕೇಸನ್ನು ನೋಡ್ಕೊಂಬರೋಣ. ವಿಶಾಲ ಕೋನ ತ್ರಿಭುಜಗಳು ವಿ ಹೆಚ್ ಎಸ್ ಅಂತ ಹೇಳಿ, ಇನ್ನೊಂದು ಕೆ ಸಿ ಆರ್ ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ಇಲ್ಲಿ ಕೋನಗಳು ಎಷ್ಟೆಷ್ಟಿದೆ ಗೊತ್ತಾ? ಸರಿ ಸುಮಾರಾಗಿ ಹೆಚ್ ಅನ್ನೋದು ಕೋನ ಸಿ ಕೋನಕ್ಕೆ ಸಮ ಆಗಿದೆ, 110 ಡಿಗ್ರಿ ಇದೆ. ಆ ಎಸ್ ಕೋನ ಆರ್ ಕೋನಕ್ಕೆ ಸಮ ಆಗಿದೆ, 20 ಡಿಗ್ರಿ ಇದೆ. ಹಾಗಾಗಿ 130 ಆಯ್ತು, 2 ಸೇರಿಸಿದ್ರೆ. ಇನ್ನು ಉಳಿದಂಥ ಕೋನ ಎಷ್ಟಿರಬೇಕು ಹೇಳಿ? ಕರೆಕ್ಟು ವಿ 50 ಇರಬೇಕು, ಕೋನಕ್ಕೆ 50 ಡಿಗ್ರಿ ಇರಬೇಕು. ಸಮಕೋನೀಯಗಳಾಯಿತು ಅಲ್ವಾ? ಈ ರೀತಿ ಎಳ್ಕೋಬೇಕು ನೀವು. ಸೊ ಎಳ್ಕೊಂಬಿಟ್ಟು ಈಗ ಬಾಹುಗಳನ್ನು ನೀವು ಆ ಉದ್ದಗಳನ್ನು ಸ್ಕೇಲ್ ತಗೊಂಡು ಅಳತೆ ಮಾಡಿ ಈ ರೀತಿ ಅನುಪಾತಗಳನ್ನು 3 ಅನುಕ್ರಮ ಬಾಹುಗಳ ಅನುಪಾತವನ್ನು ಕಂಡಿಡ್ಕೊಂಬಿಟ್ಟು ಅವುಗಳು ಸಮವಾಗಿದೆಯಾ ಇಲ್ವಾ ಅನ್ನೋದನ್ನು ತಾವು ದಯವಿಟ್ಟು ಪರೀಕ್ಷೆ ಮಾಡಿ ಅರ್ಥ ಮಾಡ್ಕೊಂಬಿಟ್ರೆ ಮಕ್ಕಳೇ, ಐ ಟೆಲ್ ಯು, ಈ ಪ್ರಮೇಯವನ್ನು ಸಾಧಿಸೋದು ಅತ್ಯಂತ ಸುಲಭ ಆಗಿಬಿಡುತ್ತೆ ಮಕ್ಕಳೇ. ಹಾಗಾಗಿ ತಾವು ಸೀರಿಯಸ್ ಆಗಿ ತಗೊಂಡು ಈ 3 ಕೇಸಸ್ಗಳನ್ನು ತಾವು ದಯವಿಟ್ಟು ಮಾಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಮಕ್ಕಳೇ. ಹಾಗಾಗಿ ಈ ಕೋಕೋ ಪ್ರಮೇಯ ಏನು ಹೇಳುತ್ತೆ ಹೇಳಿ? ಹಾಗಾದರೆ ಒಂದು ತ್ರಿಭುಜದ 3 ಕೋನಗಳ ಅಳತೆಗಳು ಮತ್ತೊಂದು ತ್ರಿಭುಜದ 3 ಕೋನಗಳಿಗೆ ಪರಸ್ಪರ ಸಮವಾಗಿದ್ದರೆ, ಅಂದರೆ ಇಷ್ಟು ಹೇಳೋ ಬದಲು ಸಮಕೋನೀಯಗಳಾಗಿದ್ದರೆ ಅಂತ ಒಂದೇ ಪದದಲ್ಲಿ ಹೇಳಿ ಮುಗಿಸ್ಬೋದಾಗಿತ್ತು. ಆಗ ಆ 2 ತ್ರಿಭುಜಗಳ ಅನುರೂಪ ಬಾಹುಗಳು ಹೇಗಿರುತ್ತೆ? 3 ಕೇಸಸ್ ನೋಡಿದಿರಿ, ಪರಸ್ಪರ ಅನುಪಾತದಲ್ಲಿ ಇರುತ್ತೆ ಅನ್ನೋದನ್ನು ನೀವೀಗ ಅರ್ಥ ಮಾಡಿಕೊಂಡ್ರಿ. ನೋಡಿ, ಈ ತ್ರಿಭುಜವನ್ನು ನೋಡಿ, ಅವುಗಳು ಈ ತ್ರಿಭುಜ ಎ ಬಿ ಸಿಯ 3 ಕೋನಗಳು ತ್ರಿಭುಜ ಡಿ ಎಫ್ ತ್ರಿಭುಜದ 3 ಕೋನಗಳು ಸಮ ಆಗಿರೋದ್ರಿಂದ ಆ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇದ್ದೇ ಇರುತ್ತೆ ಅನ್ನೋದೇ ಈ ಒಂದು ಪ್ರಮೇಯದ ಒಂದು ಸಾರ ಮಕ್ಕಳೇ. ಹಾಗಾಗಿ ನಾವೀಗ ಸಾಧನೆ ಮಾಡಲಿಕ್ಕೆ ಹೋಗೋಣವಾ? ಸೊ ಕೋನ ಎ ಕೋನ ಡಿಗೆ ಸಮ, ಬಿ ಇಗೆ ಸಮ, ಮತ್ತು ಸಿ ಅನ್ನೋ ಕೋನ ಎಫ್ಗೆ ಸಮ ಆಗಿದೆ. ನೋಡಿ, ಇಲ್ಲಿ ಕೋನಗಳನ್ನು ಬರಿಬೇಕಾದ್ರೂ ಕೂಡ ಒಂದೊಂದು ಗೀಟ್ ಹಾಕಿದ್ವಿ, ಎಗೆ ಡಿಗೆ, ಬಿಗೆ ಇಗೆ
ಎರಡೆರಡು ಆರ್ಕ್ಗಳನ್ನು ಎಳೆದಿದ್ದೀವಿ. ಸಿಗೆ 3 ಆರ್ಕು, ಎಫ್ಗೆ 3 ಆರ್ಕ್. ಇದನ್ನು ಸಿಮಿಲರ್ ಆಗಿ ರಚನೆ ಮಾಡ್ತಕ್ಕಂಥದ್ದು, ಸಿಮಿಲರ್ ಫಿಗರ್ಸಿಂದ ತೋರಿಸ್ತಕ್ಕಂಥದ್ದು ಅಂತ ನಾವು ನಿಮ್ಗೆ ಇದು ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ. ಇವಾಗ ಯಾರು ಹೇಳಬೇಕಾದ್ದೇ ಇಲ್ಲ, ಯಾವ್ಯಾವ ಕೋನ ಯಾವ್ಯಾವ ದಿಕ್ಕು ಸಮ ಆಗಿದೆ ಅನ್ನೋದನ್ನು ಈ ರೀತಿ ಗುರ್ತು ಹಾಕ್ಬಿಟ್ರೆ ನಮ್ಗೆ ಖಂಡಿತ ಅರ್ಥ ಆಗೇ ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಗುರ್ತು ಹಾಕೋದ್ರಲ್ಲೂ ಕೂಡ ಎಷ್ಟು ವೈವಿಧ್ಯತೆ ಇದೆ ನೋಡಿ ಮಕ್ಕಳೇ. ಓಕೆ, ಹಾಗಾದರೆ ಈಗ ನಾವು ಸಾಧನೆ ಮಾಡೋಕ್ಕೆ ಹೊರಟೇ ಬಿಡೋಣ ಮಕ್ಕಳೇ. ಅದಕ್ಕೆ ಫಸ್ಟ್ ಏನು ಮಾಡಬೇಕು ಹೇಳಿ? ಚಿತ್ರ ಹಾಕ್ಕೋಬೇಕು, ಪಾದಗಳನ್ನು ಎಳ್ಕೋಬೇಕು. ಎಷ್ಟು ಎಳ್ಕೋಬೇಕು ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಎಷ್ಟು ಉದ್ದ ಬೇಕಾದರೂ ಎಳ್ಕೊಳ್ಳಿ. ಆ ಶೀಟ್ ಒಳಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಎಳ್ಕೊಂಬಿಡಿ. ಈಗೇನು ಮಾಡಬೇಕು ಹೇಳಿ? ಕೋನ ಇದಕ್ಕೆ ಬಿ ಸಿ ಅಂತ ಹೆಸರು ಕೊಡಿ, ಇದಕ್ಕೆ ಇ ಎಫ್ ಅಂತ ಹೆಸರು ಕೊಟ್ಬಿಡಿ. ಈಗ ಕೋನ ಮಾಪಕ ನಿಮಗೆಲ್ಲ ಗೊತ್ತಿದೆ. ಕೋನ ಮಾಪಕ ಹೇಗೆ ಪ್ರಯೋಗ ಮಾಡಬೇಕು, ಉಪಯೋಗಿಸ್ಬೇಕೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ. ಬಿ ಅಲ್ಲಿ ಇಟ್ಕೊಳ್ಳಿ, ಅದನ್ನು ಇಟ್ಕೊಂಡು ನೋಡಿ ಈನಲ್ಲೂ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿ ಸರಿಸುಮಾರಾಗಿ ಒಂದು 60 ಡಿಗ್ರಿನೋ ಎಷ್ಟು ಬೇಕಾದ್ರೂ ನಿಮ್ಮ ಅನುಕೂಲ ಮಕ್ಕಳೇ ಅಷ್ಟೇ ಕೋನವನ್ನು ನೋಡಿ ಇಲ್ಲೂ ಕೂಡ ಈನಲ್ಲೂ ಕೂಡ ಎಳ್ಕೊಂಬಿಡಿ. ಈಗ ಅಲ್ಲಿ ಬಿಗೆ ಮತ್ತು ಈಗೆ ಈ ರೀತಿ 2 ಕಂಸಗಳನ್ನು ಅವೆರಡು ಸಮ ಅನ್ನೋ ರೀತಿ ತೋರಿಸ್ಬಿಡಿ. ಈಗ ತಿರ್ಗಾ ಕೋನ ಮಾಪಕ ತೊಗೊಳ್ಳಿ ಮಕ್ಕಳೇ, ಸಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಎಫ್ನಲ್ಲೂ ಇಟ್ಕೊಂಬಿಡಿ. ಇಟ್ಕೊಂಬಿಟ್ಟು ಇಲ್ಲಿ ಒಂದು 80 ಡಿಗ್ರಿ ಎಷ್ಟು ಬೇಕಾದ್ರೂ ಎಳ್ಕೊಳ್ಳಿ ಮಕ್ಕಳೇ, ನಮ್ಮ ಅನುಕೂಲ ಅಷ್ಟೇ ಕೋನವನ್ನು ಎಫಲ್ಲೂ ಎಳ್ಕೊಂಬಿಡಿ. ಎಳ್ಕೊಂಬಿಟ್ಟು ಆ ಕೋನ ಮಾಪಕ ತೆಗೆದಿಟ್ಬಿಟ್ಟು ಇದನ್ನು ಸೇರಿಸ್ಬಿಡಿ. ಮರಿಬೇಡಿ, ಕೋನ ಸಿಗೆ 3 ಗೀಟ್ ಹಾಕಿ, ಕೋನ ಎಫ್ಗೆ 3 ಗೀಟ್ ಹಾಕ್ಬಿಟ್ಟು ಎಗೆ ಅಲ್ಲಿ ಒಂದು ಕಂಸವನ್ನು ಥರ ಎಳ್ಕೊಳ್ಳಿ, ಇಲ್ಲಿ ಡಿಗೆ ಒಂದು ಕಂಸವನ್ನು ಎಳ್ಕೊಂಬಿಟ್ರೆ ನೋಡಿ ಪರ್ಫೆಕ್ಟಾಗಿ ಆಗೋಯ್ತು ಮಕ್ಕಳೇ. ಕೈಯಲ್ಲಿ ಎಳಿಬಾರ್ದು, ಫ್ರೀ ಹ್ಯಾಂಡಲ್ಲಿ ಏನನ್ನೂ ಕೆಲಸ ಮಾಡಬಾರ್ದು, ಕೋನ ಮಾಪಕ ಇಟ್ಕೊಂಡೇ ನೀವು ಮಾಡಬೇಕು ಮಕ್ಕಳೇ. ಹೌದಾ? ದಯವಿಟ್ಟು ಇದನ್ನು ಪಾಲಿಸಿ. ಸೊ ಈ 2 ತ್ರಿಭುಜಗಳು ಹೇಗಿದೆ ಅದನ್ನು ನಾವು ದತ್ತದಲ್ಲಿ ಬರ್ಕೊಂಬಿಡೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ಗಳಲ್ಲಿ ಯಾವ್ಯಾವ ಕೋನ ಯಾವ್ಯಾವುದಕ್ಕೆ ಸಮ ಆಗಿದೆ? ಪಾಯಿಂಟ್ ನಂಬರ್ 1, ಕೋನ ಬಿ ಎ ಸಿ ಅನ್ನೋದು ಕೋನ ಇ ಡಿ ಎಫ್ಗೆ ಸಮ ಆಗಿದೆ ಅಳತೆಗಳಲ್ಲಿ. ಮತ್ತು ಇನ್ಯಾವ ಕೋನ ಎ ಬಿ ಸಿ ನೋಡಿ ಅದು ಯಾವುದಕ್ಕೆ ಸಮ ಆಗಿದೆ? ಕೋನ ಡಿ ಎಫ್ಗೆ ಸಮ ಆಗಿದೆ. ಮೂರನೇದು ಬರಿಬೇಕಾ ಮಕ್ಕಳೇ? ಕೋನವನ್ನು ಅವಶ್ಯಕತೆ ಇಲ್ಲ ಅಲ್ವಾ? ಈ ತ್ರಿಭುಜದ 2 ಕೋನಗಳು ಮತ್ತೊಂದು ತ್ರಿಭುಜದ 2 ಕೋನಗಳಿಗೆ ಸಮ ಆಗಿದ್ದರೆ ಆಟೋಮೆಟಿಕ್ಕಾಗಿ 3ನೇ ಕೋನ ಸಮ ಆಗಿದ್ದೇ ಇರುತ್ತೆ. ಅದು ಬರಿದಿದ್ರೂ ಏನೂ ಚಿಂತೆ ಏನಿಲ್ಲ, ಖಂಡಿತ ಆಗಿರುತ್ತೆ ಮಕ್ಕಳೇ. ಹಾಗಾಗಿ ಬರೆದ್ರೂ ಒಂದೇ, ಬರೆದಿದ್ರೆ ಏನೂ ತಪ್ಪಿಲ್ಲ ಮಕ್ಕಳೇ. ಹಾಗಾಗಿ ಸಮಕೋನೀಯ ಆಗೋಯ್ತು ಅಂತ ಹೇಳಿದ್ವಿ. ಹಾಗಾಗಿ ಏನು ಸಾಧನೆ ಮಾಡಬೇಕು ಹೇಳಿ? ಬಾಹುಗಳ ಬಗ್ಗೆ ಇರ್ತಕ್ಕಂಥ ಒಂದು ಗುಣವನ್ನು ನಾವೀಗ ಸಾಧಿಸಬೇಕು. ಅದೇನೇನೆ ಎ ಬಿ ಭಾಗಿಸು ಡಿ ಇಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಇ ಎಫ್ ಇಸ್ ಈಕ್ವಲ್ ಟು ಸಿ ಎ ಭಾಗಿಸು ಎಫ್ ಡಿ ಅಂಥೇಳಿ ನಾವು ಸಾಧನೆಯನ್ನು ಮಾಡಬೇಕು. ಇದು ಪರೀಕ್ಷಾ ದೃಷ್ಟಿಯಿಂದಲೂ ಮಕ್ಕಳೇ ಭಾಳ ಮುಖ್ಯವಾದಂಥ ಪ್ರಮೇಯ. ಪರೀಕ್ಷೆ ಬರುತ್ತೆ ಹೋಗುತ್ತೆ ಬಿಡಿ, ಆದರೆ ಪರೀಕ್ಷೆಗಿಂತ ನೀವು ಮುಂದಿನ ದಿನಗಳಲ್ಲಿ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಗಣಿತವನ್ನು ಇದು ತುಂಬ ಮೂಲದಲ್ಲಿರ್ತಕ್ಕಂಥ ವಿಚಾರಗಳು. ದಯವಿಟ್ಟು ತುಂಬ ಏಕಾಗ್ರತೆಯಿಂದ ತಾವು ಗಮನಿಸಬೇಕು. ಓಕೆ, ಹಾಗಾದರೆ ಈಗ ಒಂದಿಷ್ಟು ರಚನೆ ಮಾಡಬೇಕಲ್ಲ ಮಕ್ಕಳೇ. ಇಷ್ಟನ್ನೇ ಇಟ್ಕೊಂಡು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನು ರಚನೆ ಮಾಡೋದು? ನಮಗೇನೆಲ್ಲ ಗೊತ್ತಿದೆ? ಹೌದು, ಸರ್ವಸಮ ತ್ರಿಭುಜ ಗೊತ್ತಿದೆ. ಸರ್ವಸಮ ತ್ರಿಭುಜದ ಆಧಾರದ ಮೇಲೇನೆ ಸಮರೂಪ ತ್ರಿಭುಜಗಳನ್ನು ಅರ್ಥ ಮಾಡ್ಕೊಳ್ತೀವಿ ಮಕ್ಕಳೇ. ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ. 9ನೇ ಕ್ಲಾಸಲ್ಲಿ ಬಾಕೋಬಾ, ಬಾಬಾ, ಓಕೆ, ಕೋಬಾಕೋ, ಲವಿಬಾ, ಅದನ್ನೆಲ್ಲ ನಾವು ಫಿಂಗರ್ ಟಿಪ್ಸಲ್ಲಿ ಇಟ್ಕೊಂಡಿರ್ಬೇಕು. ಅವೆಲ್ಲ ಅದು ಇಟ್ಕೊಂಡ್ರೇ ಇವೆಲ್ಲ ಸಾಧನೆಯನ್ನು ಬರೀಲಿಕ್ಕೆ ಸಾಧ್ಯ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವೀಗ ರಚನೆ ಮಾಡೋಣ. ಏನಂತ ಮಾಡೋಣ? ಪಾಯಿಂಟ್ ನಂಬರ್ 1, ಎ ಜಿ ಈಸ್ ಈಕ್ವಲ್ ಟು ಡಿ ಇ ಆಗುವ ಹಾಗೆ. ಹೌದಾ? ನೋಡಿ, ಎ ಬಿ ಮೇಲೆ ಒಂದು ಪಾಯಿಂಟ್ ಇಟ್ಟಿದ್ದೀವಿ, ಅದನ್ನು ಜಿ ಅಂತ ಹೆಸರು ಕೊಟ್ಬಿಡೋಣ. ಆ ಎ ಜಿ ಎಷ್ಟಿರಬೇಕಪ್ಪ ಅಂದರೆ, ನೀವು ಸ್ಕೇಲ್ ತೊಗೋಬೇಕು, ಡಿಯನ್ನು ಅಳತೆ ಮಾಡಬೇಕು, ಅಷ್ಟೇ ದೂರ ಎಗೂ ಜಿಗೂ ಇರಬೇಕು ಮಕ್ಕಳೇ. ಆ ರೀತಿಯಾಗಿ ಗುರ್ತು ಹಾಕಬೇಕು. ನೋಡಿ, ಇದನ್ನು ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಎ ಜಿಯ ಮಧ್ಯಭಾಗದಲ್ಲಿ ಒಂದು ಗೀಟ್ ಎಳೆದ್ವಿ, ಡಿಗೂ ಮಧ್ಯಭಾಗದಲ್ಲಿ ಈ ರೀತಿ ಒಂದು ಗೀಟ್ ಎಳೆದ್ಬಿಟ್ರೆ ಓಹೋ, ಎ ಜಿ ಡಿಗೆ ಸಮಾನಪ್ಪ, ಯಾರು ಹೇಳಬೇಕಾದ್ದೇ ಇಲ್ಲ, ಅರ್ಥ ಆಗ್ಬಿಡುತ್ತೆ. ಇದು ಮೊದಲನೇ ಪಾಯಿಂಟು.
ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಎ ಸಿ ಮೇಲೂ ಕೂಡ ಒಂದು ಬಿಂದುವನ್ನು ತಗೋಬೇಕು. ನೋಡಿ ಬರ್ತಾ ಇದೆ, ನೋಡಿ ಬಂತು, ಅದಕ್ಕೆ ಹೆಚ್ ಅಂತ ಕೊಡೋಣ. ಎ ಇಂದ ಹೆಚ್ ಎಷ್ಟಿರಬೇಕಪ್ಪ ಅಂತರ ಅಂದರೆ ಡಿ ಎಫ್ ನೋಡಿ ಮಕ್ಕಳೇ, ಡಿ ಎಫ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಎ ಹೆಚ್ಚು ಇರಬೇಕು. ಆ ರೀತಿ ನೋಡಿ, ಹಾಗಾಗಿ ಎ ಹೆಚ್ ಮೇಲೆ 2 ಗೀಟ್ ಹಾಕ್ತಾ ಇದ್ದೀವಿ, ಡಿ ಎಫ್ ಮೇಲೆ 2 ಗೀಟ್ ಹಾಕಿದ್ದೀವಿ. ಸೊ ಎ ಹೆಚ್ಚು ಡಿ ಎಫಿಗೆ ಸಮ ಅಂತ ಅರ್ಥ ಆಯಿತು. ಆ ರೀತಿಯಾಗಿ ಜಿ ಮತ್ತು ಹೆಚ್ಗಳನ್ನು ನೀವೇನು ಮಾಡಬೇಕು, ಎ ಬಿ ಮತ್ತು ಎ ಸಿಗಳ ಮೇಲೆ ಈ ಬಿಂದುಗಳನ್ನು ಗುರುತಿಸ್ಬೇಕು ಮಕ್ಕಳೇ. ಇದನ್ನು ಕರೆಕ್ಟಾಗಿ ಸ್ಕೇಲ್ ಇಟ್ಕೊಂಡೇ ನೀವು ಮಾಡಬೇಕು. ಸುಮ್ಮನೆ ಹೇಗೋ ಒಂದೆರಡು ಪಾಯಿಂಟ್ಗಳನ್ನು ತೆಗೆದುಕೊಳ್ಳೋದು ಖಂಡಿತ ಅಲ್ಲ. ಈಗೇನು ಮಾಡಬೇಕು ಹೇಳಿ, ಹೌದು, ಜಿ ಮತ್ತು ಹೆಚ್ಗಳನ್ನು ಡಾಟೆಡ್ ಲೈನ್ಸಲ್ಲಿ, ಬ್ರೋಕನ್ ಲೈನ್ಸಲ್ಲಿ ಈ ಥರ ಸೇರಿಸ್ಬಿಟ್ರೆ ಇದು ನಾವು ಮಾಡಿಕೊಂಡ ರಚನೆ, ಇದು ಪ್ರಮೇಯದಲ್ಲಿ ಎಲ್ಲೂ ಕೊಟ್ಟಿಲ್ಲ ಅಂಥೇಳಿ ನಾವಾದರೂ ಅರ್ಥ ಮಾಡ್ಕೋಬೋದು. ಇಷ್ಟು ರಚನೆಯಿಂದ ನಾವೀಗ ಅತ್ಯಂತ ಯಶಸ್ವಿಯಾಗಿ ಇದನ್ನು ಸಾಧನೆಯನ್ನು ಮಾಡಲಿಕ್ಕೆ ಸಾಕಾಗತ್ತೆ ಮಕ್ಕಳೇ. ಆದರೆ ನಮಗೆ 9, 8ನೇ ಕ್ಲಾಸಿನ ಕಲಿತಂಥ ಕೆಲವು ಆ ಪೂರ್ವಾಪೇಕ್ಷಿತಗಳಿದೆಯಲ್ಲ, ಪ್ರೀ ರಿಕ್ವಿಸಿಟ್ಸ್ ಅಂತ ಕರಿತೀವಲ್ಲ, ಅದನ್ನು ಬೇಗ ಕ್ವಿಕ್ಕಾಗಿ ಒಂದು ಸರಿ ನೋಡ್ಕೊಂಡು ಬಂದ್ಬಿಡೋಣ ಮಕ್ಕಳೇ. ಅದನ್ನು ಮೊದಲನೇದು ಹೆಂಗೆ ಗೊತ್ತಾ, ಬಾಕೋಬಾ ಪ್ರಮೇಯ. ಇದನ್ನು ಬಾಕೋಬ, ಆ ಕೋನ ಮಧ್ಯದಲ್ಲೇ ಬರೆದಿದ್ದಾರೆ. ಅಂದರೆ 2 ಬಾಹುಗಳು ಅವುಗಳಿಂದಲೇ ಏರ್ಪಟ್ಟ ಕೋನ ಅಂತ ನೀವು ತಿಳ್ಕೋಬೇಕು. ಇದನ್ನು ನಿಮಗೆ ಅರಿವಾಗಿರಬೇಕಿದು. ಎರಡನೇದು ನೋಡಿ, ಸ್ವಯಂ ಸಿದ್ಧ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಪರಸ್ಪರ ಸಮವಾಗಿರುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ಜ್ಞಾಪಿಸಿಕೊಳ್ಳಿ. ತ್ರಿಭುಜ ಎ ಜಿ ಹೆಚ್ ನೋಡಿ, ಆ ಪುಟಾಣಿ ತ್ರಿಭುಜ ನೋಡಿ ಹೇಗಿದೆ ನೋಡಿ. ಅದನ್ನು ಆ ಡಿ ಎಫ್ ತ್ರಿಭುಜ ನೋಡಿ ಮಕ್ಕಳೇ, ಡಿ ಎಫ್ ತ್ರಿಭುಜ, ಎ ಜಿ ಹೆಚ್ ತ್ರಿಭುಜಗಳನ್ನು ನೋಡಿ ಏನು ಅನ್ನಿಸ್ತಾ ಇದೆ ನಿಮಗೆ? ಓ, ರಚನೆಯ ಪ್ರಕಾರ ಎ ಜಿ ಡಿ ಎ ಸಮ, ಕೋನ ಎ ಕೋನ ಡಿ ಸಮ, ಎ ಹೆಚ್ ಡಿ ಎಫಿಗೆ ಸಮ. ಓಹ್, ಆ 2 ತ್ರಿಭುಜಗಳು ಸರ್ವಸಮವೇ ಆಗಿದೆ ಅಲ್ವ ಮಕ್ಕಳೇ. ಅದನ್ನು ಫಸ್ಟು ಬರ್ಕೊಂಬಂದ್ಬಿಡೋಣ. ಏನಂತ ತೀರ್ಮಾನ ತಗೋಬೋದು, ಆ 2 ತ್ರಿಭುಜಗಳ ಹೇಗಿದೆಯಪ್ಪ ಅಂದರೆ ಸರ್ವಸಮ ಆಗೋಯಿತು. ಯಾಕೆ, ಹೇಗೆ ಅಂದರೆ ಬಾಕೋಬಾ, ಒಂದು ತ್ರಿಭುಜದ 2 ಬಾಹುಗಳು, ಒಂದು ಅವುಗಳಿಂದ ಏರ್ಪಟ್ಟ ಕೋನ, ಮತ್ತೊಂದು ತ್ರಿಭುಜದ 2 ಬಾಹುಗಳು ಅವುಗಳಿಂದ ಏರ್ಪಟ್ಟ ಕೋನಕ್ಕೆ ಸಮ ಆಗಿರೋದ್ರಿಂದ ಆ 2 ತ್ರಿಭುಜಗಳು ಪರಸ್ಪರ ಎಲ್ಲ ವಿಧಾನದಲ್ಲೂ ಸರ್ವಸಮ ಆಗೋಯಿತು, ಸಮವೇ ಆಗೋಯಿತು. ಹೌದಾ? ಈ ಸರ್ವಸಮ ಆದ್ದರಿಂದ ಇದರ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಹೇಳೋದಾದರೆ ಮಕ್ಕಳೇ ನೋಡಿ, ಕೋನ ಎ ಜಿ ಹೆಚ್ ನೋಡ್ಕೊಂಬನ್ನಿ. ನೋಡಿ, ನಿಧಾನಕ್ಕೆ ಪಾಯಿಂಟರ್ ತೋರಿಸ್ತಾ ಇದ್ದೀವಿ. ಎ ಜಿ ಹೆಚ್ ಅನ್ನೋದು ಕೋನ ಡಿ ಎಫ್ಗೆ ಸಮ ಆಗೋಯಿತು. ಏನು ಗೊತ್ತಾ ಮಕ್ಕಳೇ ಕಾರಣ ಹೇಳಿ? ಹೌದು, ತಾವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಸ ತ್ರಿ ಆ ಭ, ಇದೇನು ಸರ್ ಹಿಂಗೆ ಇದೆ ಒಳ್ಳೆ ಅಂತಂದರೆ ನೋಡಿ, ಇಲ್ಲಿ ಕೆಳಗಡೆ ಬರ್ತಾ ಇದೆ ಸಾತ್ರಿ ಆ ಭ ಅಂತಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮ ಅಂತ ಹೇಳಿ. ಹಾಗಾಗಿ ಏನು ಹೇಳ್ಬೋದು ಹೇಳಿ? ಆದರೆ ಈಗ ನೋಡಿ, ಆ ಕೋನ ಎ ಬಿ ಸಿ ನೋಡಿ, ಚಿತ್ರ ನೋಡಿ, ಕೋನ ಎ ಬಿ ಸಿಯು ಕೋನ ಡಿ ಎಫ್ಗೆ ಸಮ ಆಗಿದೆ. ಏನು ಕಾರಣ? ಓಕೆ, ಇದನ್ನು ಕೂಡ ದತ್ತ ಸಮಕೋನೀಯ ಆದ್ದರಿಂದ ಈ 2 ಕೋನಗಳು ಸಮ ಆಯಿತು. ಹಾಗಾಗಿ ಈ ಸ್ಟೆಪ್ಪಲ್ಲಿರೋ ಕೋನ, ಹಿಂದಿನ ಸ್ಟೆಪ್ಪಲ್ಲಿರೋ ಕೋನ, ಅವೆರಡನ್ನು ಹೋಲಿಸಿ ಮಕ್ಕಳೇ. ನೋಡಿ, ಆ ಡಿ ಎಫ್ ಬಲಭಾಗ ನೋಡಿ, ಕೋನ ಡಿ ಎಫ್ ಇದೆ, ಬಲಭಾಗಗಳು ಸಮ ಆಗಿರೋದ್ರಿಂದ ಆ ಎಡಭಾಗದಲ್ಲಿರ್ತಕ್ಕಂಥ ಕೋನಗಳು ಪರಸ್ಪರ ಸಮ ಆಗಲೇಬೇಕು. ದೇರ್ ಫೋರ್ ವಿ ಕನ್ಕ್ಲೂಡ್ ದ್ಯಾಟ್ ಕೋನ ಎ ಜಿ ಹೆಚ್ ಈಸ್ ಈಕ್ವಲ್ ಟು ಕೋನ ಎ ಬಿ ಸಿ. ಚಿತ್ರ ನೋಡಿ, ಕೋನ ಎ ಜಿ ಹೆಚ್ ನೋಡಿ, ಅದು ಕೋನ ಎ ಬಿ ಸಿಗೆ ಸಮ ಅಂತೆ. ನೋಡಿ, ಈ 2 ಕೋನಗಳು ಸಮ ಆದರೆ ಇದರ ಪರಿಣಾಮ ಏನಾಯ್ತು ಹೇಳಿ ನೋಡೋಣ. 8ನೇ ಕ್ಲಾಸ್ ಪಾಠ ಜ್ಞಾಪಿಸ್ಕೊಂಡು ಹೇಳಿ. ಏನಂತ ಹೇಳ್ತೀರಿ? ಸೊ ಜಿ ಹೆಚ್ ಅನ್ನೋದು ಬಿ ಸಿಗೆ ಸಮಾನಾಂತರ ಆಗೋಯಿತು. ಕಾರಣ, ಎಲ್ಲಿ ಅನುರೂಪ ಕೋನಗಳು ಸಮ ಆಗಿರುತ್ತೆಯೋ ಅಲ್ಲಿ ರೇಖೆಗಳು ಸಮಾಂತರವಾಗಿರುತ್ತೆ ಅನ್ನೋ ಒಂದು ಅಂಶದಿಂದ ಈ ಮಾತು ಹೇಳಿದ್ವಿ. ಯಾವಾಗ ಆ ಜಿ ಎಚ್ ಬಿ ಸಿಗೆ ಸಮಾನಾಂತರ ಆಗೋಯ್ತೋ ನಮ್ಮ ಹತ್ರ ಥೇಲ್ಸ್ ಪ್ರಮೇಯ ಇದೆ, 3 ಉಪಪ್ರಮೇಯಗಳಿದೆ. ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಯಾವ ಅನುಪಾತಗಳನ್ನು ಬರೀತೀರಿ ನೀವಾದ್ರೂ
Therefore, AB divided by AG is equal to BC divided by GH is equal to CA divided by HA ಅಂತ ಹೇಳ್ಬೋದು. ಕಾರಣ BPTಯ ಮೂರನೆಯ ಉಪಪ್ರಮೇಯ ಅಂತ ಹೇಳ್ಬೋದು. ಎಲ್ಲ ಹಾಗೇ ಹೋಯ್ತಲ್ಲ ಮಕ್ಕಳೇ. ಇನ್ನು ಒಂದೇ ಒಂದು ಸ್ಟೆಪ್ಪು, ಆ ಛೇದದಲ್ಲಿರ್ತಕ್ಕಂಥ AG GH HA ಬದಲು ಚಿತ್ರನ ನೋಡಿ, AGಯಲ್ಲಿದೆ ನೋಡ್ಕೊಳ್ಳಿ, AG GH HA ಬದಲು AG ಜಾಗದಲ್ಲಿ DE ಬರೀರಿ, GH ಅಳತೆ ಜಾಗದಲ್ಲಿ EF ಬರ್ಕೊಳ್ಳಿ, HA ಜಾಗದಲ್ಲಿ DFನ ಬರೆದ್ಬಿಟ್ರೆ ನೋಡಿ ನಮಗೆ ಬೇಕಾದಂಥ ಉತ್ತರ ಬಂದೇ ಬಿಡ್ತು. ಇತಿ ಪ್ರಮೇಯ ಅಂತ ಹೇಳ್ಬೋದು. ಎಷ್ಟು ಸುಂದರವಾಗಿದೆ ಅಲ್ವ ಈ ಪ್ರಮೇಯ, ಎಷ್ಟು ಸುಲಭವೂ ಆಗಿದೆ ಅಲ್ವ ಮಕ್ಕಳೇ. ಇದನ್ನು ನೀವು ಕನಿಷ್ಠ 5 ಬಾರಿ ಆದರೂ ಇವತ್ತೇ ಬರೀಬೇಕು. ಆ ಬರಿಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಆ ತ್ರಿಭುಜ DEF ಅನ್ನು ಮುಂಚೆ ಬರೀರಿ, ಚಿಕ್ಕದನ್ನು ಮುಂಚೆ ಬರೀರಿ, ದೊಡ್ಡದನ್ನು ಆ ಕಡೆ ಹಾಕ್ಕೊಳ್ಳಿ. ABCDFA ಕೊಡಬೇಡಿ, BL HMT ಈ ರೀತಿ ನಿಮ್ಮ ಶಾಲೆ ಹೆಸರು ಈ ಥರದ್ದೆಲ್ಲ ಕೊಡಿ. ಬೇರೆ ಬೇರೆ ಅಕ್ಷರಗಳನ್ನು ಕೊಡಿ. GHನ್ನು BCಗೆ ಸಮಾನಾಂತರ ಎಳೆಯೋದಲ್ಲ, ACಗೆ ಎಳೀರಿ, ABಗೆ ಎಳೀರಿ, ಆಕಾರಗಳನ್ನು ಚೇಂಜ್ ಮಾಡಿ, ಲಂಬಕೋನ ತ್ರಿಭುಜಗಳನ್ನು ಎಳೆಯಿರಿ, ವಿಶಾಲ ಕೋನ ತ್ರಿಭುಜಗಳನ್ನು ಎಳೆಯಿರಿ. ಈ ರೀತಿ ಎಳೆದು ನೀವು ಅಭ್ಯಾಸ ಮಾಡಬೇಕು. ಯಾವಾಗಲೂ ಇದೇ ಚಿತ್ರ ಇದೇ ಅಕ್ಷರ ತಗೊಂಡು ಅಭ್ಯಾಸ ಮಾಡಿದ್ರೆ ಆ ಮನಸ್ಸು ತೆರೆಕೊಳ್ಳಲ್ಲ ಮಕ್ಕಳೇ. ಅದು ಒಂಥರ ಬಾಗಿಲು ಮುಚ್ಚಿದಾಗ ಆಗಿಬಿಡುತ್ತೆ. ಹಾಗಾಗಿ ಬೇರೆ ಬೇರೆ ಆಕಾರಗಳಿಗೆ ಬೇರೆ ಬೇರೆ ಅಕ್ಷರಗಳನ್ನು ನೀವು ಕೊಟ್ಟು ಇದನ್ನು ಅಭ್ಯಾಸ ಮಾಡಿದರೆ ಆಗ ನೋಡಿ ಇದು ಖಂಡಿತ ನಿಮ್ಮ ಪ್ರಮೇಯ ಆಗಿಬಿಡುತ್ತೆ. ಹೌದಾ? ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಇತ್ತೀಚೆಗೆ ಒಂದು ಬದಲಾವಣೆ ಬಂದಿದೆ ಮಕ್ಕಳೇ. ಪ್ರಾಕ್ಟೀಸ್ ವಿಲ್ ನಾಟ್ ಮೇಕ್ ಅಸ್ ಪರ್ಫೆಕ್ಟ್, ಒಂದು ಕಂಡೀಷನ್ ಆಗತ್ತಷ್ಟೇ. ಆದರೆ ಪರ್ಫೆಕ್ಟ್ ಆಗಬೇಕಾದ್ರೆ ಪರ್ಫೆಕ್ಟ್ ಪ್ರಾಕ್ಟೀಸ್ ವಿಲ್ ಓನ್ಲಿ ಮೇಕ್ ಅಸ್ ಪರ್ಫೆಕ್ಟ್. ಹೌದಾ? ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದು ಅಂದ್ರೇನು? ಅರ್ಥ ಮಾಡಿಕೊಂಡು. ಹೌದಾ? ಅಲ್ಲಿ ನಿಮಗೆ ಬಾಕೋಬ ಬಂತು, ಮತ್ತು ಉಪಪ್ರಮೇಯಗಳು ಬಂತು, ಅನುರೂಪ ಕೋನ ಬಂತು, ಇದೆಲ್ಲವೂ ನಂಗೆ ನಿಜವಾಗ್ಲೂ ಅರ್ಥ ಆಗಿರಬೇಕು. ಅರ್ಥ ಆಗಿಲ್ಲದೆ ಇದ್ದರೆ ಇದನ್ನು ಗಟ್ಟು ಹೊಡಿಯೋಕ್ಕಾಗಲ್ಲ ಮಕ್ಕಳೇ. ಹಾಗಾಗಿ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆಲ್ರಿಗೂ ಶುಭ ಆಗಲಿ ಅಂಥೇಳಿ ನಾನು ಮುಂದಿನ ಅಂಶಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ಅಂಶ ಏನಪ್ಪ ಅಂದರೆ ನೋಡಿ, ತ್ರಿಭುಜ ABCDF ಸಮಕೋನೀಯ ಆಗಿದೆ, ಆ ಬಾಹುಗಳು ಸಮರೂಪಿಗಳಾಗಿರುತ್ತೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಅಲ್ಲಿ ಬರಿಬೇಕಾದ್ರೆ ಈಗ ತ್ರಿಭುಜ ABC ಬರೆದ್ನಪ್ಪ, ಸಮರೂಪ. ಆ ತ್ರಿಭುಜದ ಬರಿಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಯಾವ ಶೃಂಗದಿಂದ ಸ್ಟಾರ್ಟ್ ಮಾಡ್ತೀರಿ? ನೋಡಿ, ಎಗೆ D ಅನುರೂಪ, ಬಿಗೆ E, ಸಿಗೆ F ಆದ್ದರಿಂದ ನೀವು ತ್ರಿಭುಜ DF ಅಂತಲೇ ಬರಿಬೇಕು. ಹೌದು, ಯಾವಾಗಲೂ ಹೀಗೆ ಬರಿಬೇಕಾ? ಖಂಡಿತ ಇಲ್ಲ. ನೋಡಿ, ಹೀಗೆ ಬರಿಬೋದಾ? ತ್ರಿಭುಜ ACB ಬರೆದ್ರೆ ಆ ಕಡೆಯಿಂದ ಬಂದರೆ ನಾನು ಆ ಒಂದು ಕ್ಲಾಕ್ ವೈಸ್ ಬರೆದ್ರೆ ಇಲ್ಲಿ ಹೆಂಗೆ ಬರಿಬೇಕು ಹೇಳಿ? ಇಲ್ಲಿ ಸಿಗೆ ಕೋನ F ಅನುರೂಪ ಆಗಿರೋದ್ರಿಂದ ತ್ರಿಭುಜ DFE ಅಂತ ಬರೀಬೇಕು. ಈ ರೀತಿ ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ, ಇದನ್ನೆಲ್ಲವೂ ಕೂಡ. ಹೌದಾ? ನೋಡಿ, 6 ರೀತಿಯಲ್ಲಿ ನಾವು ಇದನ್ನೆಲ್ಲ ಬರಿಬೋದು. ಹಾಗಾಗಿ ಈ ತ್ರಿಭುಜಗಳ ಹೆಸರುಗಳನ್ನು ಬರಿಬೇಕಾದ್ರೆ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಅನುಕ್ರಮವಾಗಿ ಬರೆದ್ರೇನೇ ನಿಮಗೆ ಅನುಪಾತ ಬರೆಯೋದಕ್ಕೆ ತುಂಬ ಸುಲಭ ಆಗಿಬಿಡುತ್ತೆ. ಇಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆಗಿಬಿಡುತ್ತೆ ಮಕ್ಕಳೇ. ದಯವಿಟ್ಟು ಈ ರೀತಿಯೇ ಒಂದು ಕ್ರಮಬದ್ಧವಾಗಿ ನೀವು ಅಧ್ಯಯನವನ್ನು ಮಾಡಿ. ಈಗ ಅಭ್ಯಾಸ 2.3ಕ್ಕೆ ಹೋಗೋಣ. ಅದರಲ್ಲಿ ಒಂದು ಒಳ್ಳೆ ಲೆಕ್ಕವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಪ್ರತಿಯೊಂದು ಲೆಕ್ಕವೂ ಭಾಳ ಸೊಗಸಾಗಿ ಮೂಡಿ ಬಂದಿದೆ. 7ನೇ ಲೆಕ್ಕವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತ್ರಿಭುಜ ABC ತಗೊಳ್ಳಿ. ಇದರಲ್ಲಿ ಏನು ಮಾಡಿ, ಈ ADಯನ್ನು ಈ BCಗೆ ಲಂಬವಾಗಿ ಎಳ್ಕೊಳ್ಳಿ. 90 ಡಿಗ್ರಿ ಇರೋ ಹಾಗೆ ಎಳ್ಕೋಬೇಕು. CEಯನ್ನು ABಗೆ ಲಂಬವಾಗಿ ಎಳಿಬೇಕಂತೆ. ಹೌದಾ? ಎಳ್ಕೊಂಡು ಆ 2 ಲಂಬಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸಲಿ. O ಅಂದರೆ ಏನು ಗೊತ್ತಲ್ವ ನಿಮಗೆ? ಹೌದು, ಲಂಬ ಕೇಂದ್ರ. 3 ಲಂಬಗಳು ಏಕೀಭವಿಸುವ ಬಿಂದುವಿಗೆ ಲಂಬ ಕೇಂದ್ರ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಟೆಕ್ಸ್ಟ್ ಬುಕ್ನಲ್ಲಿ O ಬದಲು P ಕೊಟ್ಟಿದ್ದಾರೆ ಮಕ್ಕಳೇ. ನಾನು ಅದನ್ನು O ಅನ್ನನ್ನು ಚೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ O ಫಾರ್ ಆರ್ಥೋ ಸೆಂಟರ್. ಹೌದಾ? ಅದು ಲಂಬ ಕೇಂದ್ರ ಅಂತ ನಾನು ಒಂಚೂರು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ. ಆಯಿತು, ಈ ಚಿತ್ರದಲ್ಲಿ ನಿಮಗೆ ಸಮಕೋನೀಯ ತ್ರಿಭುಜಗಳು ಏನಾದರೂ ಕಾಣಿಸ್ತಾ ಇದೆಯಾ? ತುಂಬ ಟೈಮ್ ತೊಗೊಂಡು ಮಾಡಬೇಕು ಮಕ್ಕಳೇ ನೀವು. ಎಷ್ಟೊಂದು ಜೊತೆ ಸಮ ರೂಪ ತ್ರಿಭುಜಗಳಿದೆ ಗೊತ್ತಾ ಇದರೊಳಗೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು.
ಆದರೆ ಎಲ್ಲ ಒಂದರೊಳಗೆ ಸೇರ್ಕೊಂಬಿಟ್ಟಿದೆ ಮಕ್ಕಳೇ. ಇದನ್ನು ತುಂಬ ನೀವು ನಿಧಾನಕ್ಕೆ ಇದನ್ನು ಅಭ್ಯಾಸ ಮಾಡಿ. ಈಗ ನಾನು ನಿಮಗೆ ಅದನ್ನು ಹೇಳ್ತಾ ಬರ್ತೀನಿ ನೋಡಿ. ಮೊದಲನೇದಾಗಿ ತ್ರಿಭುಜ ಎ ಇ ಒ ಪಾಯಿಂಟರ್ಗಳು ತೋರಿಸ್ತಾ ಇದ್ದೀವಿ. ತ್ರಿಭುಜ ಎ ಇ ಒ ಸಮರೂಪ ತ್ರಿಭುಜ ಸಿ ಡಿ ಒ ನೋಡ್ತಾ ಇದ್ದೀರಾ. ಕಾರಣವನ್ನು ಹೇಳ್ಕೊಂಬಿಡಿ, ಸಮಕೋನೀಯ ಹೇಗಾಯಿತು ಅನ್ನೋದನ್ನು ನೋಡ್ಕೊಂಬಂದ್ಬಿಡಿ. ಇಷ್ಟನ್ನು ಕೂಡ ನಾವು ಸಾಧಿಸಬೇಕಂತೆ, ಹೌದಾ? ಇವೆಲ್ಲ ಸಮರೂಪಿಗಳು ಅನ್ನೋದನ್ನು ಕೋನ ಪ್ರಮೇಯದ ಸಹಾಯದಿಂದ ಸಾಧಿಸಬೇಕಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದರಲ್ಲಿ ನಾನು ಒಂದನ್ನು ಮಾತ್ರ ನಿಮಗೆ ಸಾಧಿಸಿ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಒಂದನ್ನು ನೋಡೋಣ ಇವಾಗ, ಹೌದಾ? ಆ ಚಿತ್ರವನ್ನು ಹೀಗಿತ್ತಲ್ವ. ಸೊ ತ್ರಿಭುಜ ಎ ಇ ಒ ನೋಡ್ಕೊಂಬಿಡಿ, ಪುಟಾಣಿ ತ್ರಿಭುಜ. ಅದು ತ್ರಿಭುಜ ಸಿ ಡಿ ಒಗೆ ಅದು ಸಮರೂಪಿ ಆಗಿದೆ ಅಂತ ಸಾಧನೆ ಮಾಡೋಣ. ಒಂದನ್ನು ತೋರಿಸ್ತೀನಿ, ಇನ್ನು ಮೂರನ್ನು ನೀವು ಮನೆಗೆಲಸ ತೆಗೆದುಕೊಂಡು ಈಗಲೇ ಮಾಡಿಬಿಡಿ ನೀವುಗಳು. ಸಾಕಲ್ವಾ ಸಮಕೋನೀಯ ಅನ್ನೋಕ್ಕೆ? ನಮ್ಮ ಒಂದು ಆ ನಿರ್ಧಾರಕ ಗುಣ, ಆ ನಿರ್ಧಾರಕ ಗುಣ ನಿರ್ಧಾರ ಮಾಡಿ ನೀವೀಗ, ಆ ಗುಣದಿಂದ ತಗೊಳ್ಳಿ ನೀವೀಗ. ಆದ್ದರಿಂದ ಏನಂತ ತೀರ್ಮಾನ ತಗೊಳ್ತಾ ನಿರ್ಧಾರ ಮಾಡ್ತಾ ಇದ್ದೀರಾ? ಆ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪಿಗಳಾದವು. ಕಾರಣ ಏನು ಗೊತ್ತಾ? ಕೋ ಪ್ರಮೇಯ. ತಿರ್ಗಾ ಅದನ್ನೆಲ್ಲ ಪ್ರೂವ್ ಮಾಡ್ತಾ ಕೂತ್ಕೋಬೇಡಿ, ಆ ರಚನೆಯೆಲ್ಲ ಮಾಡ್ತಾ ಕೂತ್ಕೋಬೇಡಿ. ಒಂದು ಸರಿ ನಾವು ಒಂದು ಪ್ರಮೇಯವನ್ನು ಸಾಧಿಸ್ಬಿಟ್ರೆ ಅದನ್ನು ಡೈರೆಕ್ಟಾಗಿ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ತಿರ್ಗಾ ಆ ಕೋ ಪ್ರಮೇಯದಲ್ಲಿ ಏನೆಲ್ಲ ನಾವು ಸಾಧನೆ ಮಾಡಿ ರಚನೆ ಮಾಡಿದ್ವೋ ಅಷ್ಟನ್ನು ಮಾಡಲಿಕ್ಕೆ ನಿಮ್ಮನ್ನು ಬಯಸ್ತಾ ಇಲ್ಲ. ನೀವು ಮಾಡಬೇಕಾಗಿದ್ದಿಷ್ಟೇ, ಅದನ್ನು ಸುಮ್ಮನೆ ಅಪ್ಲೈ ಮಾಡೋದಷ್ಟೇ. ಇವಾಗ ಇದರ 3 ಕೋನ ಅದರ 3 ಕೋನಕ್ಕೆ ಸಮ ಆಗಿದೆಯೇ ಇಲ್ವೇ ಅನ್ನೋದನ್ನು ನೋಡೋದು. ಆಗಿದ್ದರೆ ಆ ಪ್ರಮೇಯದ ಸಹಾಯದಿಂದ ಡೈರೆಕ್ಟಾಗಿ ನೀವು ಅವುಗಳು ಸಮರೂಪಿ ಅಂತ ಹೇಳಿಬಿಟ್ರೆ ಮುಗಿದೇ ಹೋಯ್ತಲ್ಲ ಮಕ್ಕಳೇ. ಎಷ್ಟು ಚೆನ್ನಾಗಿದೆಯಲ್ಲ, ಒಂದು ಸಾರಿ ಸಾಧನೆ ಮಾಡಿ ಇಟ್ಕೊಂಬಿಟ್ರೆ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಯಾರಾದರೆ ಕೇಳಿದ್ರೆ ಆ ರಚನೆ ಮಾಡಿ ನಾವು ತೋರಿಸ್ಬೋದು, ಏನೂ ತೊಂದರೆ ಏನಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಮಕ್ಕಳೇ. ಅರ್ಥ ಆಗ್ತಾ ಇದೆ? 2.3 ಎಷ್ಟು ಸೊಗಸಾಗಿದೆ ಲೆಕ್ಕಗಳು ಅಂತ. ನಾವು ಈಗ ತಾನೇ ಕೋ ಪ್ರಮೇಯವನ್ನು ಕಲ್ತ್ವಲ್ವ, ನೋಡಿದ್ವಲ್ವ, ತ್ರಿಭುಜಗಳಲ್ಲಿ ನೋಡಿದ್ವಲ್ವ. ಒಂದು ಸರಿ ನಾವಿವಾಗ ಈ ರೀತಿ ತ್ರಾಪಿಜ್ಯದಲ್ಲಿ ಇದನ್ನು ನೋಡ್ಕೊಂಬರೋಣವಾ? ಓಕೆ, ತ್ರಾಪಿಜ್ಯ ನೋಡಿ, ಇದು ಒಂದು ತ್ರಾಪಿಜ್ಯ. ಇದರಲ್ಲಿ ಇದು ಒಂದು ಕರ್ಣ, ಇದು ಇನ್ನೊಂದು ಕರ್ಣ. ಇದು ನೋಡಿ, ಇವೆರಡು ಬಾಹುಗಳು ಸಮಾಂತರವಾಗಿರೋದ್ರಿಂದ ಈ ಕರ್ಣವನ್ನು ನೀವು ಒಂದು ಛೇದಕ ರೇಖೆ ಅಂತ ತೆಗೆದುಕೊಂಡ್ರೆ ನೋಡಿ, ಈ ಕೋನ ಸಮ ಆಗುತ್ತೆ, ಪರ್ಯಾಯ ಕೋನಗಳು. ಅದೇ ರೀತಿ ಈ ಕರ್ಣವನ್ನು ನೀವು ಛೇದಕ ರೇಖೆ ಅಂತ ತಗೊಂಡ್ರೆ ನೋಡಿ, ಈ ಕೋನಕ್ಕೆ ಸಮ ಆಗಿಬಿಡುತ್ತೆ. ಮತ್ತು ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳಾಗಿದ್ದೇವೆ, ಅವೆರಡು ಕೂಡ ಸಮ ಆಯಿತು. ಹಾಗಾಗಿ ಈ ತ್ರಿಭುಜದ 3 ಕೋನಗಳು ಕ್ರಮವಾಗಿ ಈ ತ್ರಿಭುಜದ 3 ಕೋನಗಳಿಗೆ ಸಮವಾಗಿರೋದರಿಂದ ಈ ಎರಡು ತ್ರಿಭುಜಗಳೇನಾಯಿತು? ಸಮರೂಪಿಗಳಾಗೋಯಿತು. ಯಾವಾಗ ಸಮರೂಪಿ ಆಯಿತೋ ಅನುಕ್ರಮ ಬಾಹುಗಳು ಪರಸ್ಪರ ಸಮ ಆಗಿರಲೇಬೇಕು. ಮಕ್ಕಳೇ ನೋಡಿ, ಈ ತ್ರಿಭುಜದ ಈ ಬಾಹುವಿಗೆ ಯಾವುದು ಈ ತ್ರಿಭುಜದಲ್ಲಿ ಅನುಕ್ರಮ ಬಾಹು ಅಂದರೆ ನೋಡಿ ಇದೇನೇನೆ. ಇನ್ನು ಈ ತ್ರಿಭುಜದಲ್ಲಿ ಈ ಬಾಹುವಿಗೆ ಅನುಕ್ರಮ ಬಾಹು ಯಾವುದು ಈ ತ್ರಿಭುಜದಲ್ಲಿ ಅಂದರೆ ನೋಡಿ ಈ ಬಾಹು ಆಗುತ್ತೆ. ಇನ್ನು ಕಡೆಯದಾಗಿ ಈ ತ್ರಿಭುಜದಲ್ಲಿ ಈ ಸಮಾಂತರ ರೇಖೆಗೆ ಈ ತ್ರಿಭುಜದ ಈ ಬಾಹುವೇ ಅವೆರಡನ್ನೂ ಅನುರೂಪ ಭಾಗಗಳಾಗಿವೆ. ಇದನ್ನು ನೋಡಿ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಂತಂದರೆ, ಈಗ ಇಷ್ಟೇ ವಿಸ್ತೀರ್ಣ ಇರತಕ್ಕಂಥ ಇನ್ನೊಂದು ತ್ರಿಭುಜವನ್ನು ನಾವು ಈ ರೀತಿ ಇಟ್ಕೊಂಬಿಡೋಣ. ಓಕೆ, ಇನ್ನು ಈ ತ್ರಿಭುಜ ಇರೋ ಅಷ್ಟೇ ಇನ್ನೊಂದು ತ್ರಿಭುಜವನ್ನು ಮುಂಚಿತವಾಗಲೇ ನಾವು ಕಟ್ ಮಾಡಿ ಈ ರೀತಿ ಜೋಡಿಸ್ಕೊಂಬಿಟ್ಟು ಇಟ್ಕೊಂಬಿಡೋಣ. ಹೌದಾ? ನೋಡಿ ಸಮ ಆಗೋಯ್ತು. ಇವಾಗ ಏನು ಮಾಡಿ, ಆ ಅನುಕ್ರಮ ಬಾಹುಗಳು ನೋಡ್ಕೊಳ್ಳೋದಕ್ಕೆ ಇದನ್ನು ತಗೊಂಬಂದು ಇಲ್ಲಿ ಪಕ್ಕದಲ್ಲಿ ಹಿಂಗೆ ಜೋಡಿಸ್ಕೊಳ್ಳಿ. ಈ ತ್ರಿಭುಜವನ್ನು ಹಿಂಗೆ ತೊಗೊಂಬಂದು ಹಿಂಗಿದೆಯಲ್ಲ ಅದನ್ನು ತಿರುಗಿಸಿ ನೋಡಿ, ತಿರುಗಿಸ್ಬಿಟ್ಟು ಇದರ ಪಕ್ಕದಲ್ಲಿ ಇಟ್ಟು ನೋಡಿ, ಕಾಣಿಸುತ್ತಾ ನಿಮಗೆ? ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ? ಹಾಗಾಗಿ ಈ ಒಂದು ತ್ರಾಪಿಜ್ಯದಲ್ಲಿ ಈ ಎರಡು ತ್ರಿಭುಜ ನಾವು ಪ್ರಮೇಯವನ್ನು ಸಾಧಿಸ್ಬೇಕಾದ್ರೆ ಹಿಂಗೆ ಬರ್ಕೊಂಡು ಮಾಡ್ತಾಯಿದ್ವಿ ಅಲ್ವಾ? ಆದರೆ ತ್ರಾಪಿಜ್ಯದಲ್ಲಿ ಏನಾಗಿದೆ, ಈ ತ್ರಿಭುಜ ಹಿಂಗೆ ತಿರುಗಿಬಿಟ್ಟು ಇಲ್ಲಿ ಬಂದು ಕೂತಿದೆ ಅಷ್ಟೇ, ನೀನೇನೂ ಇಲ್ಲ. ಹೌದಾ? ಹೀಗಿದ್ಬಿಟ್ರೆ ನಮ್ಗೆ ಅವಾಗ ಅನುಕ್ರಮ ಬಾಹುಗಳು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ನಿಧಾನಕ್ಕೆ ಹಿಂಗೆ ಬರ್ಕೊಂಡು ಅಭ್ಯಾಸ ಮಾಡಿ ಮಕ್ಕಳೇ.
ಹಾಗಾಗಿ ನಾನು ನಿಮಗೆ ಕ್ವಿಕ್ಕಾಗಿ ಒಂದು ಒಳ್ಳೆ ಟೇಬಲ್ನ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಯಾವಾಗಲೂ ಸಮರೂಪಿಗಳಾಗಿರ್ತಕ್ಕಂಥ ಕೆಲವು ಚಿತ್ರಗಳು, ಸಮರೂಪಿಗಳಾಗಿರ್ಬೋದು, ಆಗಿಲ್ಲದೇ ಇರತಕ್ಕಂಥ ಕೆಲವು ಚಿತ್ರಗಳನ್ನು, ಆಕೃತಿಗಳನ್ನು ತೋರಿಸ್ತೀನಿ. ಆಗದೇ ಖಂಡಿತ ಸಾಧ್ಯ ಇಲ್ಲ ಅನ್ನೋದಕ್ಕೂ ಕೂಡ ಈ ರೀತಿ 3 ಪಟ್ಟಿಗಳನ್ನು ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಥರದ್ದು ಇನ್ನೂ ಬೇಕಾದಷ್ಟಿದೆ ಮಕ್ಕಳೇ, ಇದನ್ನೆಲ್ಲ ತಾವು ಯೋಚನೆ ಮಾಡಿ. ಸೊ ಹಾಗಾಗಿ ಇವತ್ತಿನ ಈ ಅವಧಿಯಲ್ಲಿ ನಾವುಗಳು ಏನೆಲ್ಲ ಕಲ್ತ್ವಿ ಅಂದರೆ, ಇವತ್ತು ಸುದಿನ ಅಲ್ವ ಮಕ್ಕಳೇ, ಎಂಥೆಂಥ ಒಳ್ಳೊಳ್ಳೆ ವಿಚಾರಗಳು 10ನೇ ಕ್ಲಾಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಾವು ಹಾಗಾದ್ರೆ ಎಷ್ಟು ಸಂತೋಷ, ಹೆಮ್ಮೆ ಆಗ್ತಾ ಇದೆ ಅಲ್ವಾ ಈ ಪಾಠಗಳ ಬಗ್ಗೆ. ಹಾಗಾಗಿ ಮನೆ ಕೆಲಸ ಅಂತೂ ತಾವು ಮಾಡಲೇಬೇಕು. ತಾವು ದಯವಿಟ್ಟು ಈ 16 ಲೆಕ್ಕಗಳನ್ನು ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ತಾವು ಕ್ಲೀನಾಗಿ ಸ್ಕೇಲು ಪೆನ್ಸಿಲ್ ಇಟ್ಕೊಂಡು ಒಂದೇ ಪುಟದಲ್ಲಿ ಬರೆದು ನಿಮ್ಮ ಅಧ್ಯಾಪಕರುಗಳಿಗೆ ತೋರಿಸಿ, ಆಲ್ಟರ್ನೇಟ್ ಮೆಥಡ್ಸ್ ಏನು ಇದ್ದರೆ ಅದರ ಮೂಲಕನೂ ತಾವು ಸರ್ವಸಮ್ಮತೆ ಗುಣಗಳಿಂದ ಸಾಧಿಸ್ಬೋದಾ, ಹಲವಾರು ವಿಧಾನಗಳಿಂದ ಯೋಚನೆ ಮಾಡಲಿಕ್ಕಾಗತ್ತೆ. ಇದನ್ನೆಲ್ಲ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಬರೀರಿ. ತಾವು ಇದನ್ನೆಲ್ಲ ನಮ್ಮ ಮುಂದಿನ ಅವಧಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ ಮಕ್ಕಳೇ, ನಮಸ್ತೆ, ಶುಭ ಆಗಲಿ.